ಕಾನಿಷ್ಕ ಭೂಮಿಗೆ ಬಂದಾಯ್ತು. ಇನ್ನು ಆ ನಾಗಿಣಿ ಜೊತೆ ಹೇಗ್ ಮಾಡಿಸ್ಬೇಕು, ಅವಳ ಜೊತೆ ಹೇಗ್ ಕ್ಷಣಿಸ್ಬೇಕು ಅನ್ನೋದು ಕಾನಿಷ್ಕನ ಬಿಟ್ಟಿದ್ದು. ಕಾನಿಷ್ಕ ಕಾನಿಷ್ಕ ಅಪ್ಪಣೆ ಆಗ್ಲಿ ಬಾಬಾ. ಸಮಯ ಜಾಸ್ತಿ ವ್ಯರ್ಥ ಆಗ್ಬಾರ್ದು ಕಾನಿಷ್ಕ. ಆ ನಾಗಿಣಿಯ ಬೇಟೆ ಶುರು ಆಗ್ಬೇಕು. ಅರ್ಥ ಆಯ್ತಾ? ಗೊತ್ತು. ಹಗಲು ರಾತ್ರಿ ಅನ್ನೋದನ್ನು ನೋಡದೆ ಆ ನಾಗಿಣಿನ ಬಿಟ್ಟು ಬಿಡದೆ ಕಾಡಬೇಕು. ಆ ನಾಗಿಣಿನ ಬೇಟೆ ಆಡ್ಬೇಕು. ನನ್ನ ಉದ್ದೇಶನೂ ಅದೇ. ನೋಡು ಕಾನಿಷ್ಕ, ಆ ಕೆಲಸನ ನೀನು ನಿನ್ನ ಶಕ್ತಿ, ಯುಕ್ತಿ, ಸಾಮರ್ಥ್ಯಗಳಿಂದ ಮಾಡಬೇಕು. ನೀನು ಹೇಗ್ ಮಾಡ್ತೀಯ, ಏನ್ ಮಾಡ್ತೀಯ ಅಂತ ನಾನು ನಿನ್ನನ್ನು ಕೇಳೋದಿಕ್ ಬರಲ್ಲ. ನಾನು ನನ್ನ ಸಿದ್ಧಿನ, ಶಕ್ತಿನ, ತಪೋಬಲನ ಇಂಥದಕ್ಕೆಲ್ಲ ವ್ಯಯ ಮಾಡಿ ವ್ಯರ್ಥ ಮಾಡ್ಕೊಳ್ಳೋದಕ್ಕಾಗಲ್ಲ. ನನ್ನ ಶಕ್ತಿ ಸಾಮರ್ಥ್ಯಗಳೇನಿದ್ರು ನಾಗಮಣಿನ ವಶಪಡಿಸ್ಕೊಳ್ಳೋದಿಕ್ಕೆ ಮಾತ್ರ ಮೀಸಲು. ಅರ್ಥ ಆಯ್ತಾ? ಅರ್ಥ ಆಯ್ತು. ನೀನು ನಿನ್ನ ಕೆಲಸ ಮಾಡು, ಈ ಭೈರವ ತನ್ನ ಕೆಲಸನ ಮಾಡ್ತಾನೆ. ಇಬ್ರು ಒಟ್ಟಾಗಿ ಸೇರಿ ಆ ನಾಗಿಣಿಯ ನಾಶ, ನಾಗಮಣಿಯ ವಶ, ಈ ಎರಡರ ಹತ್ರ ನಮ್ಮ ಪ್ರಯತ್ನನ ಮುಂದುವರ್ಸೋಣ. ಆಗ್ಲಿ ಬಾಬಾ, ನಾನೀಗಲೇ ಹೊರಟೆ. ಎಲ್ಲಿಗೆ ಹೊರಟೆ? ನಾಗಿಣಿಯ ಬೇಟೆಗೆ ಬಾಬಾ, ಬರ್ತೀನಿ. ಇವಳು ಯಾಕಪ್ಪ ಫೋನ್ ಮಾಡ್ತಿದ್ದಾಳೆ? ಕಬಾಬ್ ಹಡ್ಡಿ. ಕಾಲ್ ಮಾಡ್ತೀನಿ ಮತ್ತೆ. ಅದು ಹೇಗೆ ರಿಸೀವ್ ಮಾಡಲ್ಲ ನಾನು ನೋಡ್ತೀನಿ. ನಿಮ್ಮ ಫೋನಲ್ಲಿ ಮತ್ತೆ ಬೆಳಕು ಬರ್ತಿದೆ ನೋಡಿ. ಇವತ್ತು ನಾನ ನೋಡೇ ಬಿಡೋಣ. ನನಗೂ ಇದೇ ಬೇಕಿದ್ದಿದ್ದು ಅರ್ಜುನ್. ಎಲ್ಲ ನಾನು ಅನ್ಕೊಂಡ ಹಾಗೆ ಆಗ್ತಿದೆ. ಈ ಅಮೃತಗೋಸ್ಕರ ನೀನು ಇಷ್ಟು ಚಡಪಡಿಸ್ತಿರೋದು ನೋಡಿ ಹಾಲು ಕುಡ್ದ ಹಾಗಾಗ್ತಿದೆ. ಇದು ಬರೀ ಆರಂಭ ಅಷ್ಟೇ, ನೋಡ್ತಿರೋ. ಇವ್ರಿಗೆ ಕಾಲ್ ಮೇಲೆ ಕಾಲ್ ಮಾಡ್ತಿದ್ದಾಳಲ್ಲ, ರಿಸೀವ್ ಮಾಡದೇ ಇದ್ರೆ ಫುಲ್ ರಾಂಗ್ ಆಗಿ ಹೋಗ್ತಾಳೆ. ಇವ್ರು ನೋಡಿದ್ರೆ ಕಾಲ್ ಎತ್ಬೇಡಿ ಅಂತಿದ್ದಾರೆ. ಎಷ್ಟೋ ದಿನದಿಂದ ಬಯಸಿದ ಭಾಗ್ಯ ತಾನಾಗೆ ಬಂದಿರುವಾಗ ಅಮೃತ ಮನಸ್ಸಿಗೆ ಬೇಜಾರು ಮಾಡೋ ಹಾಗಿಲ್ಲ. ಏನು ಮಾಡೋದಪ್ಪ, ಫೋನ್ ಆಫ್ ಮಾಡಿಬಿಡ್ಲಾ? ಬೇಡ ಬೇಡ, ಆಮೇಲೆ ಮಯೂರಿ ನಂಗೊಂದು ಗತಿ ಕಾಣಿಸ್ತೇ ಬಿಡಲ್ಲ. ಸುಮ್ಮನೆ ರಿಸೀವ್ ಮಾಡಿ ಏನೋ ಒಂದು ಸುಳ್ಳು ಹೇಳಿ ಬಚಾವಾಗೋದು ಬೆಟರ್. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪ ಅವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಚಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ.
ರೂಮಿಗೆ ಕರ್ಕೊಂಡು ಹೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೇ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಈ ಹಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.